ಗೈಸ್ ನೋಡಿ, ಕೇರಳದಲ್ಲಿ ಆಲಪಿಲಿ ನಮ್ಮ ಕನ್ನಡ ಸಾಂಗ್ ಹಾಕೊಂಡು ಮಜಾ ಮಾಡ್ತವ್ರು, ವೈಬ್ ಮಾಡ್ತವ್ರು. ಹಿಂಗೆ ಸೂಪರ್ ಅಲ್ಲ? ಒಳ್ಳೆ ಅಂಟಮ್ಮ ಹಾಡಾಕವ್ರೆ. ಫುಲ್ಲು ವೈಬ್ಸ್ ಆಲಪಿಲಿ ಕನ್ನಡ ಸಾಂಗ್. ಅವಾಗಿನ ಕನ್ನಡ ಸಾಂಗ್ ಹಾಕೋರು ಗುರು. ಹಿಂಗೆ ಖುಷಿ ಆಗುತ್ತೆ. ಬೇರೆ ಊರಲ್ಲಿ ನಮ್ಮ ಕನ್ನಡ ಸಾಂಗ್ ಕೇಳೋಕ್ಕೆ ಖುಷಿ ಆಗುತ್ತೆ. ಓಕೆ, ಇದೆ ಪಾರ್ಕಿಂಗ್ ಪ್ಲೇಸಿಗೆ ಬಂದೀವಿ ಇವಾಗ. ಸೊ ನಮ್ಮ ಬೋಟ್ ಹತ್ರ ಹೋಗ್ಬೇಕು, ಹೋಗಿ ಸಿಗುವ. ಗೈಸ್, ಈಗ ಬೋಟಿಗೆ ಬಂದಿದ್ದೀವಿ, ಬೋಟ್ ಹೌಸ್ಗೆ. ಬೋಟ್ ಹೌಸ್ ಟೂ ಗುಡ್. ಅಲ್ಟಿ ಅಂದರೆ ಅಲ್ಟಿ ಆಗಿದೆ. ಸೊ ಲೆಟ್ ಮಿ ಟೇಕ್ ಯು ಗೈಸ್ ಟು ಟೂರ್. ಇಲ್ಲಿ ನೋಡಿ. ನೋ ಏನು ನೋ 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 ಈ ಕಡೆ ಬಾ. ಹೆಂಗಿದೆ ಬೋಟ್ ಹೌಸ್? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ, ಚೆನ್ನಾಗಿದೆ. ಸೂಪರ್. ಸೊ ಹಿ ಈಸ್ ದ ಓನರ್. ಯುವರ್ ನೇಮ್? Anil. Okay. What is your boat name? Shantra. So I'll tag Anil's number. So please contact Anil for the boat house. Boat house is too beautiful. ನಿಮ್ಗೆ ಇಷ್ಟ ಆಯ್ತಾ? ಸಖತ್ತಾ? Premium, two categories. Premium, deluxe. Now is the deluxe. Okay. Now we are in deluxe. ಈಗ deluxe ಅಲ್ಲಿ ಇದೀವಿ. ಇನ್ನೊಂದು ಪ್ರೀಮಿಯಂ ಇದೆ. So that price varies. So weekends also price varies, no? So weekends also price vary ಆಗುತ್ತೆ. ಸೊ ಬನ್ನಿ ತೋರಿಸ್ತೀನಿ, ರೂಮ್ ಟೂರ್ ಮಾಡೋಣ. ಬೋಟ್ ಟೂರ್ ನೋಡಿ ಹೆಂಗಿದೆ. ಇಲ್ಲಾರ ಇದ್ದಾರ? ಎಸ್ ಕೇಕ್ ಸುಮಾ, ಹೌ ಇಸ್ ಇಟ್? ನೋಡಿ, ಇದು ನಾವು ತೊಗೊಂಡಿರೋ ಡಿಲಕ್ಸ್. ಸೊ ಎಲ್ಲದರಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಕಮ್ ಕೇಕು ಕಮ್. ಎಲ್ಲದರಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. 3 bedrooms. ನಮ್ದು ಇದು 1 bedroom. ಇದು ಬಾಲ್ಕನಿಗೆ ಹೆಂಗಿದೆ ಅಮ್ಮ? ಹೇಳು, ಪರವಾಗಿಲ್ಲ. ನವೀನ್ ಹೆಂಗಿದೆ? ಚೆನ್ನಾಗಿದೆಯಾ? ಅದೇ ಟವಲ್ಸ್ ಗಿವಲ್ಸ್. ಗೈಸಿ, ದಿಸ್ ಇಸ್ ದ ಬಾಲ್ಕನಿಲಿ ಕುತ್ಕೊಂಡು ಸಂಜೆ ಒಳ್ಳೆ ವ್ಯೂ ನೋಡ್ಕೊಂಡು ಇದ್ರೆ ಹೇಳಮ್ಮ. ಜ್ಯೂಸ್. ಓಕೆ, ಜ್ಯೂಸ್ ಕೊಟ್ರು. ಹೆಂಗಿದೆ ಅಮ್ಮ? ಹೇಳಮ್ಮ. ಸೂಪರ್, ವೆರಿ ನೈಸ್, ಲಕ್ಸುರಿ. ಚೇರ್ಸ್ ಮಾಡಮ್ಮ. ಇಷ್ಟ ಆಯ್ತಾ? ಖುಷಿ ಆಯ್ತಾ? ಸೊ ಹಂಗೆ ನಮಗೆ ಫುಲ್ ಖುಷಿಯಾಗಿದೆ. ವಿನ್ಸನ್ ಮ್ಯಾನರ್ಗಿಂತ ಚೆನ್ನಾಗಿದೆ. ನಮ್ಮ ವಿನ್ಸನ್ ಮ್ಯಾನರ್ಗೆ ಹೋಗಿಲ್ಲ, ಅದು ಅದಕ್ಕಿಂತ ಚೆನ್ನಾಗಿದೆ. ಸೊ ನೋಡಿ, ಫುಲ್ ಇದು ಫೈನಲ್ ಸ್ಟಾಪ್ ಅಂತ ಹೇಳ್ತಾರೆ. ಸೊ ನನ್ನ ಮಗಳನ್ನ ಕೇಳೋಣ ಹೆಂಗಿದೆ ಅಂತ. ಹೆಂಗಿದೆ ಮಗಳೇ? ಬ್ಯೂಟಿಫುಲ್. ಲವ್ಡ್ ಇಟ್. ಆಮೇಲೆ ಏನು ಇಷ್ಟ ಆಯ್ತು ಇಲ್ಲಿ ಬೋಟಲ್ಲಿ ಮೇನಾಗಿ? ಬೋಟ್ ಹೌಸ್, ದಿಸ್ ಪ್ಲೇಸ್ ಯು ಲೈಕ್ಡ್ ಇಟ್? ಸೂಪರ್. ರೂಮ್ಸ್ ಆರ್ ವೆರಿ ಬ್ಯೂಟಿಫುಲ್ ಆಲ್ಸೋ ಅಲ್ಲ? ಲೇಕು ಇಲ್ಲ, ಡ್ಯಾನ್ಸ್ ಆಡ್ತಾಳೆ ಇವಾಗೆಲ್ಲ. ನಮಗೆ ಇದು ಡೈನಿಂಗ್ ಏರಿಯಾ. ದಿಸ್ ಇಸ್ ದ ಡೈನಿಂಗ್ ಏರಿಯಾ ಆ್ಯಂಡ್ ದಿಸ್ ಇಸ್ ಆಲ್ಸೋ ಬಾಲ್ಕನಿ. ಬೇಕಾಗಿ 2 ರೂಮ್ ಇದೆ, ತೋರಿಸ್ತೀನಿ ಬನ್ನಿ. ಈಗ ಕೆಳಗಡೆ ರೂಮ್ ತೋರಿಸೋಣ. 2 ರೂಮ್. ಒಂದು ಇದೊಂದು ರೂಮ್. ರೂಮ್ಸ್ ಅಂತೂ ಅಲ್ಟಿ ಆಗಿದೆ. ಎ ಸಿ ಹಾಕ್ತಾರೆ, ಎ ಸಿ ರಾತ್ರಿ. ಇದು ಬಾತ್ರೂಮು, ಮತ್ತು ಬಾತ್ರೂಮ್ ತೋರಿಸಲ್ಲ. ಆ್ಯಂಡ್ ದಟ್ಸ್ ಮೀ. ಸೊ ಗೈಸ್, ಆ್ಯಕ್ಚುಲಿ ಇದು ಮಾಡಿದ್ದು ನನ್ನ ಮಗಳು ಬರ್ತಡೇ ಸ್ಪೆಷಲ್. ನನ್ನ ಮಗಳು ಬರ್ತಡೇ ಇವತ್ತು. ಅವಳಿಗೋಸ್ಕರ ಏನಾದರೂ ಈ ಸೆಲೆಬ್ರೇಷನ್ ಎಲ್ಲ ಮಾಡಿ ಒಂದು 20 ಜನಕ್ಕೆ ಊಟ, ಒಂದು 250 ಜನಕ್ಕೆ ಊಟ ಹಾಕೊಬಂದು ನಮ್ಮ ಫ್ಯಾಮಿಲಿಯವ್ರ ಜೊತೆ ಆರಾಮಾಗಿ ಬಂದು ಮಗಳನ್ನ ಎಂಜಾಯ್ ಮಾಡ್ತಾಳೆ ಅಂತ ಈ ಪ್ಲ್ಯಾನ್ ಮಾಡಿದ್ದು. ಸೊ ನಮ್ಮ ಪ್ಲ್ಯಾನ್ ಹಂಗೆ ವರ್ಷ ಮಗಳ ಬರ್ಡೇಗೆ ಒಳ್ಳೆ ಟ್ರಿಪ್ಗೆ ಹೋಗ್ಬೇಕು, ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ಬೇಕು. ನಾನು ಬೋಟ್ ಹೌಸಲ್ಲಿ ಇದುವರೆಗೂ ಒಂದು ಸತಿ ಬಂದಿದ್ದೆ, ಬಟ್ 1 hour ಏನೋ ಇದ್ದೆ ಅಷ್ಟೇ, ಸ್ಟೇ ಆಗಿರಲಿಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ನೈಸ್. ಸೊ ಎಸ್, ಎವ್ರಿಬಡಿ ಈಸ್ ಲವಿಂಗ್ ಇಟ್. ಅದೇ ಖುಷಿ. ಇದೊಂದು ರೂಮು, ಇದೆಲ್ಲ ವಿಂಡೋ. ಇಲ್ಲಿಂದ ಮುಂದಕ್ಕೆ ಹೋಗ್ತೀವಿ. ಸೊ ಸೇಮ್ ಇದು ಒಂದು ರೂಮು. ನೋಡಿ ಹೆಂಗಿದೆ ರೂಮ್, ಅಲ್ಟಿ ಆಗಿದೆಲ್ಲ ರೂಮ್. ಸೊ ಡೋರ್ ಹಾಕೋಣ. ಸೊ ಇದು ಅವ್ರದ್ದು ಕಿಚನ್. ಇಲ್ಲಿ ಏನು ಬೇಕಲ್ಲ ಅಡುಗೆ ಎಲ್ಲ ಮಾಡ್ತಾರೆ. ಸೊ ಇವಾಗ ಇದು ಬ್ಯಾಕ್ ವಾಟರ್ಸ್ ಹೋಗುತ್ತೆ. ಸಿ ಲುಕ್ ಎಟ್ ದ ಹ್ಯಾಪಿನೆಸ್ ಇನ್ ಮೈ ಕಿಡ್ಸ್ ಐಸ್. ಇಲ್ವಾ ಲೆಕ್ಕು ಖುಷಿ? ಈಗ ಏನು ಆಟ ಆಡೋಣ ನಾವು? ಬಾ.
ಅಲ್ಲೇ ಇಟ್ಬಿಡು ಸ್ವಲ್ಪ. ಏನು ಆಟ ಆಡೋಣ ನಾವು? ಇವಾಗ She loved the balcony and she loved the luxury. very And what else you love? rooms are very clean, pretty. And bathrooms are very big in this chota boat house. I haven't seen it. ನಾವಿಲ್ಲೇ ಕೂತ್ಕೋಬೋದಲ್ಲ ಲೇಕು. ಸರಿ ಬಾ ಹೋಗೋಣ. ಸೊ ಎಸ್ ಹಾಯ್ ಮಗಳೇ. ಎಸ್ ಗೈಸ್, ಸೊ ಯಾ ಇದು ಬೋಟ್ ಹೌಸ್ ಟೂರ್ ವೆರಿ ನೈಸ್. ಇನ್ನೊಂದು ವಿಡಿಯೋ ಹಾಕ್ತೀನಿ, ಇನ್ನೊಂದು ದೊಡ್ಡದು ಮಾಡಿ ನಾರ್ಮಲ್ ವಿಡಿಯೋ ಅದೊಂದು ಹಾಕ್ತೀನಿ. ಎಸ್ ಯೋ ಸಿ ಯು ಅಗೇನ್. ಸೊ ಗೈಸ್, ಈಗ ಬೋಟ್ ಮೂವ್ ಆಗ್ತಾಯಿದೆ. ಚೆನ್ನಾಗಿ ರೌಂಡ್ ಹೊಡಿಸ್ತಾರೆ. ಕುಟ್ಟನಾಡ್ ಬ್ಯಾಕ್ ವಾಟರ್ಸ್, ಆಮೇಲೆ ಇನ್ನೊಂದಷ್ಟು ಜಾಗ ಬ್ಯಾಕ್ ವಾಟರ್ಸ್ ಎಲ್ಲ ರೌಂಡ್ ಹೊಡಿಸ್ತಾರೆ. ಸೊ ನೋಡಿ ಹೋಗ್ತಾ ಇದೆ ಬೋಟ್ಸ್ ಎಲ್ಲ. ಇಲ್ಲೆಲ್ಲ ಬೋಟ್ಸ್ಗಳು ನಿಂತಿದೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ನಾನು ಅದೇ ಹೋಗೋದು ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಆ ಬೋಟಲ್ಲಿ ನಾವು ಹತ್ತಿ, ಇದು ಅವ್ರದ್ದು ಪ್ರೈವೇಟ್ ಬೋಟ್. ಸೊ ಇಲ್ಲಿಗೆ ಬಂದಿದ್ದೀವಿ ಇವಾಗ ಆ್ಯಕ್ಚುಲಿ. ಸೊ ನೋಡಿ ಎಲ್ಲ ಮನೆಗಳೆಲ್ಲ ನೋಡಿ, ಇದೆಲ್ಲ ಸ್ಟೇಸು, ಹೋಮ್ ಸ್ಟೇಸು ಎಲ್ಲ, ಹೋಮ್ ಸ್ಟೇಸ್ ಈ ಕಡೆ ಎಲ್ಲ. ಸೊ ಎಸ್, ದಿಸ್ ಇಸ್ ಅವರ್ ಸ್ಟೇ. ಟ್ಯಾಗ್ ಮಾಡಿರ್ತೀನಿ ಇವ್ರ ಪೇಜ್ನ ಎಲ್ಲ. ಸೊ ಪ್ಲೀಸ್ ಡೂ ಫಾಲೋ ದೇರ್ ಪೇಜ್. ಮಸ್ತಿದೆ, ಸಕ್ಕತ್ತಾಗಿದೆ, ಮತ್ತು ಚಿಂದಿಯಾಗಿದೆ. ನಾವು ಈಗ ನೆಕ್ಸ್ಟ್ ನನ್ನ ಮಗಳದ್ದು ಕೇಕ್ ಕಟ್ ಮಾಡಬೇಕು, ಬರ್ಡೇ ಸೆಲೆಬ್ರೇಷನ್ ಮಾಡಿ ಚಿಲ್ಲಾಗಿ ರಿಲ್ಯಾಕ್ಸ್ ಆಗ್ಬೇಕು ಅಷ್ಟೇ. ಸೆಕೆ ಬೇವತ್ತಾಗಿದ್ದೀನಲ್ಲ, ಹೆವಿ ಕಿತ್ತೋಗ್ಬಿಟ್ಟಿದ್ದೀನಿ. ಕನ್ನಡ ಹಾಡು ಹಾಕಿಯಾರ ಆ್ಯಕ್ಚುಲಿ, ಅವರೇ ಕನ್ನಡ ಹಾಡು ಹಾಕಿಯಾರ. ಹೆಂಗಿದೆಮ್ಮ? ಎಂಜಾಯ್ ಹಿಂಗ ಬಾ, ಆಚೆ ಬರೋಗಿಲ್ಲ ಕೂತಿದ್ಯಾ ನೋಡಿ. ನನ್ನ ಮಗಳು ಪೋಸ್ ಕೊಡ್ತಾಳೆ. ಏಳೆ 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 ಏಳೆ. ಚೆನ್ನಾಗಿದೆ ಅಮ್ಮ, ಇಷ್ಟ ಆಯ್ತಾ? ನೋಡಿ ಫ್ರಂಟ್ ವ್ಯೂ ಇದು, ಬೋಟಿಲ್ಲಿ ಹೋಗ್ತಾಯಿದೆ. ಲೈಕ್ ಅಲ್ಲಿ ಹೋಗೋಣ ನಾನು ನಿನ್ನ ಫೋಟೋಗೆ. ನಾನಲ್ಲಿ ಬ್ಲ್ಯಾಕ್ ಮೇಲೆ ಕೂತ್ಕೋತೀನಿ, ನೀನು ಇಲ್ಲಿಂದ ತೆಗಿಬೇಕು. ಸೀರಿಯಸ್ ಆಗಿ ಹೇಳ್ತಿರೋದು. ನೀನು ಇಲ್ಲಿ ತೆಗಿ, ಇಲ್ಲಿಂದ ನಾನು ಅದ್ರ ಮೇಲೆ ಕೂತ್ಕೋತೀನಿ. ಇಲ್ಲ ನೀನು ಇಲ್ಲಿಂದ ಅಲ್ಲಿ ತೆಗಿ ಮಾಡೋಣ. ಏನಾದರೂ ಒಂದು ಕೇಳೋಣ. ಅಲ್ಲಿ ಅಜ್ಜಿ, ವಾವ್ ಅಜ್ಜಿ, ವಾಟ್ ಎ ಬ್ಯೂಟಿಫುಲ್ ಅಜ್ಜಿ. ಅಜ್ಜಿ ಒಂದು ಫೋಟೋ ನೋಡಿ 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 ಗೈಸ್, ಅಜ್ಜಿ ಏನು ಚೆನ್ನಾಗಿ ಹೋಗ್ತಿದ್ದಾರೆ. ಬ್ಯೂಟಿ ಅಲ್ಲ. ಇದನ್ನ ನಾವು ಸಿನಿಮಾ ಕೇಕು ಈಗ ಇಲ್ಲಿ ನಿಲ್ಸಿದಾರ. ಇಲ್ಲಿ ಏನು ಮಾಡ್ತಾಯಿದ್ದೀವಿ ನಾವೀಗ? ಅವಾಗ ಸ್ಟಾಪ್ ಮಾಡಿದ್ದಾರೆ ಗೈಸ್, ಇವಾಗ ಊಟಕ್ಕೆ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಯಾವುದೋ ಗದ್ದೆ ಹತ್ರ ತೊಗೊಬಂದವ್ರೆ. ಅಣ್ಣ ಯಾವುದಣ್ಣ ಗದ್ದೆ ಇದು? ಗೈಸ್ ಗದ್ದೆ ಹತ್ರ ತಂದಿದ್ದಾರೆ. ಗದ್ದೆ ಅಲ್ಲ, ಪ್ಯಾಡಿ ಫೀಲ್ಡ್ಸ್ ಹತ್ರ ನಿಲ್ಸಿದ್ದಾರೆ. ಸೊ ಇವಾಗ ಊಟ ಮಾಡಿ ಮೋಸ್ಟ್ಲಿ ಮೂವ್ ಆಗುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಸ್ಟಾಪ್ ಮಾಡಿದ್ದಾರೆ, ನೋಡೋಣ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಏನು ಬೇಕು ನವೀನ್? ಟಿ ವಿ ಹಾಕಾಗ ಬೇಡ, ಸುಮ್ಮನೆ ರೀ, ಆಮೇಲೆ ಬಿಗ್ ಬಾಸ್ ನೋಡ್ಬಿಡ್ತಾರೆ ಅವರು. ಸೊ ಇವಾಗ ನಿಲ್ಲಿಸಿ, ಇದನ್ನ ನಿಲ್ಲಿಸಿ. ಇವಾಗ ನೋಡಿ ಹೆಂಗಿದೆ, ಕ್ರೇಜಿ ಅಲ್ಲ ಕ್ಯಾಮ್ರಾ ಇದು. ಹಾಂ, ಸೊ ಇವಾಗ ಊಟಕ್ಕೆ ನಿಲ್ಸಿದ್ದಾರೆ ಆ್ಯಕ್ಚುಲಿ. ಸೊ ಊಟ ಮಾಡಿ ಏನಿಲ್ಲ, ಫುಲ್ ಚಿಲ್ ಮಾಡೋದು. ಚಿಲ್ ಬರೀ ಚಿಲ್ ಇರುತ್ತೆ, ಏನು. ಆಮೇಲೆ 5 ಗಂಟೆಗೆಲ್ಲೋ ಶೂಟಿಂಗ್ ಸ್ಪಾಟು ನಮ್ಮ ಹೊನ್ನಾವರದಲ್ಲಿ ಇದೆಯಲ್ಲ, ಮ್ಯಾಂಗ್ರೂವ್ಸ್ ರೈಡ್, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಏನೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೋಗೋಣ, ಬಂದಿದ್ದೀವಲ್ಲ, ಏನಕ್ಕಿಂತ ಬಗ್ಗೆ ಕೆಲಸ ಇಲ್ಲ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಕೇಳಿದ್ದೀನಿ ಎಷ್ಟಾಗುತ್ತೆ ಏನು ಅಂತ. ಇದು ಆ್ಯಕ್ಚುಲಿ ಈ ಸ್ಟೇ ಒಬ್ಬರು ಪರಿಚಯ ಇರೋರ್ದು, ನನ್ನ ವೈಫ್ ಫ್ರೆಂಡ್ ಅವ್ರದ್ದು ಕಡೆಯಿಂದ ಬಂದಿದ್ದು. ಒಳ್ಳೆ ಡೀಲಿಂಗ್ ಮಾಡಿಕೊಟ್ರೆ. ಆ್ಯಕ್ಚುಲಿ ಸಖತ್ ಪ್ರೀಮಿಯಮ್ ಆಗಿದೆ, ಸಖತ್ ಪ್ರೀಮಿಯಮ್ ಆಗಿದೆ. ನನ್ನ ಮಗಳು ಬಂದುಬಿಡ್ತೀನಿ ಅನ್ನೋದಕ್ಕೋಸ್ಕರ ಸಖತ್ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಕೊಡ್ತೀನಿ, ಯಾರ್ಯಾರು ಬೇಕು ನನಗೆ DM ಮಾಡಿ. ಆ್ಯಂಡ್ ಅವ್ರ ಕಾಂಟ್ಯಾಕ್ಟ್ ನಂಬರು ಇರುತ್ತೆ. ಸೊ ಯಶ್ವಂತ್ ಇಲ್ಲ ಸಂಗೀತ ಮತ್ತು ರನೀಶ್ ಅಂತ ಹೇಳಿ, ಸೊ ಕೊಡ್ತಾರೆ ಡಿಸ್ಕೌಂಟ್. ಚೆನ್ನಾಗಿದೆ. ಸೊ ಸ್ಟೇ ಅಂತ ನಾನು ಮಾಡಿರಲಿಲ್ಲ. ಸೊ ಎವ್ರಿಬಡಿ ಲವ್, ಮನೇಲಿ ಎಲ್ರಿಗೂ ಫುಲ್ ಖುಷಿ ಆಗೋಯ್ತು, ಇಂಥ ಒಳ್ಳೆ ಸ್ಪಾಟಿಗೆ ಕರ್ಕೊಂಬಂದಿದ್ದೀನಿ ಅಂತ. ಅಷ್ಟೇ, ಫ್ಯಾಮಿಲಿ ಹ್ಯಾಪಿನೆಸ್ ಇಸ್ ಮೋರ್ ಇಂಪಾರ್ಟೆಂಟ್. ಎಲ್ಲರೂ ಖುಷಿಯಾಗಿದ್ದಾರೆ. ಸೊ ನಮ್ಮಪ್ಪ ಒಬ್ಬರು ಮಿಸ್ಸಿಂಗು, ನಮ್ಮಪ್ಪ ಮೋದಿಗಿಂತ ಬಿಸಿ. ಅದಕ್ಕೆ ಸಾರಿ ಲೇಕು, ನಾನು ಇವಾಗ ಕ್ಲಿಕ್ ಮಾಡಿದೆ. ಪ್ಲೀಸ್ ಟೆಲ್ ಮೈ ಸಬ್ಸ್ಕ್ರೈಬರ್ಸ್ ಟು ಹೌ ಇಸ್ ದ ಫುಡ್ ಲೇಕು. ಪ್ಲೀಸ್ ಟೆಲ್, ಪ್ಲೀಸ್. ಹಾಂ, ನನ್ನ ಮಗಳು ಇನ್ನೂ ಟೇಸ್ಟ್ ಮಾಡಿಲ್ಲ. ಪ್ಲೇಟಲ್ಲಿ ಚಪಾತಿ ಇದೆ, ಇದೇನೋ 4 ಥರ ಪಲ್ಯ ಇದೆ. ಏನು ಪಲ್ಯ ಗೊತ್ತು? ಏನೋ ಈರುಳ್ಳಿ ಪಲ್ಯನಾ? ಓಕೆ, ಒಂದು ಈರುಳ್ಳಿ ಪಲ್ಯ ಇದೆ, ಈರುಳ್ಳಿ ಹೂವು, ಸ್ಪ್ರಿಂಗ್ ಆನಿಯನ್ ಇದೆ, ಚೆನ್ನಾಗಿದೆ. ಬಾಳೆಕಾಯಿ ಇದೆ. ಇದು
ಗೋರಿಕಾಯಿ ಓಕೆ ಗೈಸ್, ಯಾವ ತರಕಾರಿ ಅಂತ ಯಾರಿಗೂ ಗೊತ್ತಾಗ್ತದೆ, ಜಗಳ ಆಡ್ತವ್ರೆ. ಗೋರಿಕಾಯಿ ಒಂದು, ಬಾಳೆಕಾಯಿ ಒಂದು, One is ಒಂದು ಕೋಸಂಬರಿ ಒಂದು. ಓಕೆ, ನಾವು ಅಮ್ಮನ ಎಲ್ಲ ಹೇಳುದು. ಗೋರಿಕಾಯಿ ಇದು. ನೀನು ಕೇಳಿ ಕೇಳಿ ಗೋರಿಕಾಯಿ ಮನೇಲಿ ಮಾಡಿಲ್ಲ ಅಂತ ಇವ್ರು ಮಾಡ್ತವ್ರೆ. ಹಾಯ್, ಅವಳೇ ಮಾಡ್ತಾಳೆ ಈಗ. ಹೆಲೋ ಗಾಯ್ಸ್, ಇವಾಗ ವಾಪಸ್ ಬೋಟ್ ರೈಡಲ್ಲಿ ಹೋಗ್ತಾ ಇದ್ದೀವಿ. ಅವಾಗಿಂದ ಬೋಟ್ ರೈಡೆ, ಬಟ್ ಇದು ಒಂದಷ್ಟು ಸ್ಪಾಟ್ಸ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಬೋಟ್ಸ್ ಹೋಗೋಕ್ಕಾಗಲ್ಲ, ನಮ್ಮ ಬೋಟ್ ಹೋಗೋಕ್ಕಾಗಲ್ಲ ಅಂತ ಒಂದಷ್ಟು ಸ್ಪಾಟ್ಸ್ಗೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಶೂಟಿಂಗ್ ಸ್ಪಾಟ್ಸ್ ಅಲ್ಲಿಗೆಲ್ಲ, ಸೊ ಇಲ್ಲೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲರೂ ಹಾಯ್ ಮಾಡಿ ನನ್ನ ಲಾಗ್ಗೆ, ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್ 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 ಮಾಡು ನೀನು, ಹಾಯ್. ಸೊ ಎಲ್ಲ ಇವಾಗ ನನ್ನ ಮಗಳದು ಬರ್ಡೇ ಇತ್ತು, ಕೇಕೆಲ್ಲ ಕಟ್ ಮಾಡಿ ಇವಾಗ ರೈಡ್ ಹೋಗ್ತಾ ಇದ್ದೀವಿ ಚಿಲ್ ಮಾಡೋಕ್ಕೆ. ಹಂಗೆ ಈವ್ನಿಂಗ್ ಒಳ್ಳೆ ಗಾಳಿ ಎಲ್ಲ ತಗೊಂಡು ತಂಪಾಗಿ ಕಾಫಿ ಕುಡಿದು, ಟೀ ಕುಡಿದು, ಬಜ್ಜಿ ತಿಂದು ಹೋಗ್ತಾ ಇದ್ದೀವಿ. ಇವಾಗ ಒಂದು 1 ಅವರ್ ಕರ್ಕೊಂಡು ಹೋಗ್ತಾರಂತೆ ರೌಂಡು. ಸೊ ಇದಕ್ಕೆ ಒಬ್ರಿಗೆ 300 ರೂಪಾಯಿ ಇಸ್ಕೊಂಡವ್ರೆ. ಸೊ 300 ರೂಪಾಯಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಏನೋ ಶೂಟಿಂಗ್ ಸ್ಪಾಟ್ ಅಂತ. ಸೊ ಇದೆಲ್ಲ ಇವಾಗ ನಮ್ಮ 1 ಅವರ್ದಲ್ಲೂ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇದೆಲ್ಲ. ಬಟ್ ಸ್ಟಿಲ್ ಈ ದೂರ ಬಂದಿದ್ದೀವಲ್ಲ ಹೆಂಗಿದೆ ಅಂತ ನೋಡಿ. ಇಲ್ಲೆಲ್ಲ ಮನೆಗಳು ನೋಡಿ, ಎಲ್ಲ ಮನೆಗಳು, ಎಲ್ಲ ಆ ಕಡೆ ಈ ಕಡೆ ಮನೆಗಳು, ಆಮೇಲೆ ಫಿಶ್ ಮಾರ್ಕೆಟು ಎಲ್ಲ. ಇಲ್ಲೆಲ್ಲ ಹೆಂಗೆ ಅಂದರೆ ನಾವು ಮನೆಗಳಲ್ಲಿ ಕಾರ್ ನಿಲ್ಸ್ಕೊಂಡಿರ್ತೀವಲ್ಲ, ಹಂಗೆಲ್ಲ ಅವ್ರು ಬೋಟ್ ನಿಲ್ಸ್ಕೊಂಡವ್ರು ನೋಡಿ. ಮನೆ ಮುಂದೆ ಒಂದೊಂದು ಬೋಟ್ ಪಾರ್ಕಿಂಗ್. ನಮ್ಮ ಮನೇಲೆಲ್ಲ ಕಾರ್ ಪಾರ್ಕಿಂಗ್ ಇರುತ್ತಲ್ಲ ಮಾಮು, ಆ ಥರ ಬೋಟ್ ಪಾರ್ಕಿಂಗ್ ಎಲ್ಲ ಕಡೆ. ಸರಿ ಮಾವನ್ನೇ ಹೋಗಿ ಕೇಳು, ಹೋಗಿ, ನನಗೆ ಗೊತ್ತಿಲ್ಲ. ಅವ್ರು ಹಿಂಗಂದ್ರು ನಾನು ಬಂದ್ವಿ ಅಷ್ಟು. ಅವ್ರು ಅದೇ ಲಾಸ್ಟ್ ಅನ್ಸುತ್ತೆ, ಅದಕ್ಕೆ ಮೋಸ್ಟ್ಲಿ ಅವ್ರು ಲಾಸ್ಟ್ ಅದೇ ಅನ್ಸುತ್ತೆ. ನಮ್ಮ ಬೋಟಿಂಗ್ ಬರ್ಬೋಯ್ತು ಅಂದು ಗೊತ್ತಿಲ್ಲ, ನಮ್ದು ಅದೇ ಲಾಸ್ಟು ಅಂದರು ಅಂದೆ. ಮೋಸ್ಟ್ಲಿ ಅದೇ ಬಿಸ್ನೆಸ್ ಇರ್ಬೋದೇನೋ ಅವ್ರದ್ದು. ಸೊ ಎಸ್, ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ಮೈ ಲಾಗ್. ಇವಾಗ ಇದು ಸ್ಟೇ ಅಲ್ಲ, ಇದೆಲ್ಲ ಮನೆಗಳದೆಲ್ಲ. ಕೊಡು ಅಜ್ಜಿಗೆ, ಅಜ್ಜಿ ಇಸ್ಕೊಳ್ಳಿ. ಹಾಂ, ಸರಿಯಾಗಿದೆ ಗೈಸ್. ಇದು ಯಾವುದೋ ಶೂಟಿಂಗ್ ಸ್ಪಾಟ್ ಅಂತ ಕರ್ಕೊಂಬಂದರು. ಇದು ಶೂಟಿಂಗ್ ಸ್ಪಾಟ್ ಅಂತೆ, ಶೂಟಿಂಗು, ಸೀರಿಯಲು ಎಲ್ಲ. ಇಲ್ಲೊಂದಷ್ಟು ಸ್ಟಾಲ್ಸ್ ಹಾಕಿದ್ದಾರೆ, ಮಾವಿನಕಾಯಿ, ಪೈನಾಪಲ್ ಎಲ್ಲ ಸ್ಟಾಲ್ಸ್ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಇದು ಶೂಟಿಂಗ್ ಸ್ಪಾಟ್ ಅಂತೆ. ಇದು ಯಾವ ಆ್ಯಂಗಲ್ ಶೂಟಿಂಗ್ ಸ್ಪಾಟು ಗೊತ್ತಿಲ್ಲ, ನೀರು ಮಧ್ಯದಲ್ಲಿದೆ. ಸೊ ಒಂದಷ್ಟು ಸೆಟಪ್ ಹಾಕಿ ಫ್ಲೋಟಿಂಗ್ ಮಾರ್ಕೆಟ್, ಲೋಕಲ್ ಇಂಡಿಯನ್ ಫ್ಲೋಟಿಂಗ್ ಮಾರ್ಕೆಟ್. ಇದರಲ್ಲೆಲ್ಲ ಮಕ್ಕಳಿಗೆ ಆಟಾಡೋಕ್ಕೆ ಸಾಮಾನು, ಆಟ ಸಾಮಾನು, ಆಮೇಲೆ ಸ್ಪೀಡ್ ಬೋಟೆಲ್ಲ ಇದೆ. ಕಾಸು ಕೊಟ್ಟರೆ ಸ್ಪೀಡ್ ಬೋಟೆಲ್ಲ ಹೋಗ್ಬೋದು ಆರಾಮಾಗಿ. ಸೊ ಇಲ್ಲಿ ಕರ್ಕೊಂಬಂದ್ಯಾರು, ಇಷ್ಟೇ ಅನಿಸುತ್ತೆ, ಇನ್ನೇನು ಬೇರೆ ಏನಿಲ್ಲ. ನೋಡಿಕೊಂಡು ಆ್ಯಕ್ಚುಲಿ ಮ್ಯಾಂಗ್ರೋವ್ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ, ಮೋಸ್ಟ್ಲಿ ಕರ್ಕೊಂಡೋಗಿಲ್ಲ, ಇಷ್ಟಕ್ಕೆ ಮಾತ್ರ ಕರ್ಕೊಂಡು ಹೋಗ್ಯಾರ. ಇವಾಗ ಬೋಟ್ ಸ್ಟಾಪ್ ನಮ್ಮದು, ನೆಕ್ಸ್ಟ್ ನಾಳೆ ಬೆಳಗ್ಗೆ 7:30 ಹೊರಡೋದು. ಸೊ ಎನಿ ಬೋಟ್ ವಿಲ್ ಸ್ಟಾಪ್ ಎಟ್ 5:30. ಅದಾದಮೇಲೆ ಸ್ಟಾಪ್ ಮಾಡಿರ್ತಾರೆ. ಕಮ್ ಲೇಕು ಬಾಯ್ಲಿ ಪ್ಲೀಸ್ ಗಿವ್ ಎ ರಿವ್ಯೂ. ಬಾ ಲೇಕು, ಲಾಗ್ ಲೇಕು, ಪ್ಲೀಸ್ ಗಿವ್ ಎ ರಿವ್ಯೂ. ಹೌ ವಾಸ್ ಅವರ್ ಬೋಟ್ ಹೌಸ್? ರಿಯಲಿ ಪ್ರಿಟಿ ಅಂತ ಹೇಳ್ಬೋದು. ಆಮೇಲೆ ಬರಲಿ ಬಿಡು, ಹೇಳು. ಇವಾಗ ಒಂದು ಬೋಟಲ್ ಬಂದ್ವಿ, ಅದು ಇಲ್ಲಿ ಸ್ಟಾಪ್ ಆಗಿದೆ. ವಾಟ್ ಇಸ್ ದಿಸ್ ಕಾಲ್ಡ್ ಫಾರ್? ಇದೇನೋ ಶೂಟಿಂಗ್ ಸ್ಪಾಟ್ ಅಂತೆ, ನಮ್ಗಂತೂ ಗೊತ್ತಾಗಿಲ್ಲ ಎಲ್ಲಿ ಶೂಟ್ ಮಾಡ್ತಾರೆ ಅಂತ. ಮೋಸ್ಟ್ಲಿ ಇಲ್ಲಿ ಮಾಡ್ತಾರೆ ಅನ್ಸುತ್ತೆ, ಲೈಕ್ ಓಡಿ ಬರೋದು ಹಿಂಗೆಲ್ಲ. ಸೊ ಆಮೇಲೆ ಏಯ್ ಓಡಬಾರ್ದು, ಬೇಡ ಅದು ಬೇಡ, ಹೆಚ್ಚು ಬೇಡ. ಏನು ಮಾಡೋದು? ಆ ಡಾಗ್ ಕೊಂಡು ಇರು ಅಲ್ಲಿ ಬಾ ರೇ. ಅವ್ರು ಹೋಗ್ತಾನೆ, ಅವ್ರು ಯಾರು? ಹಲೋ ಯಾರೋ ಹೋಯ್ತವ್ರೆ ಅಂತ ಕರೀತಾರೆ, ಕಪಲ್ಸ್ ಎಲ್ಲೋ ಹೋಯ್ತವ್ರೆ ಅಂದ್ಬಿಟ್ಟು ಕರೀತಾರೆ, ಎಲ್ಲ ಹೋಗ್ಬಿಡ್ತಾರೆ ಅಂತ ನೋಡಿ. ಇಲ್ಲೊಂದು ದೊಡ್ಡ ವ್ಯೂ ಇದೆ. ಸೊ ಹಿಂಗೆ ಬಂದು ಹಿಂಗೆ ಒಂದೊಳ್ಳೆ ಇದು ಮಾಡಿದ್ದಾರೆ. ಇದು ರೋಡ್ ಕನೆಕ್ಟ್ ಆಗಮ್ಮ ಹಂಗೆ.
இது வந்துட்டு இந்த இடத்துல இது கணக்கு ரோடு இல்லை, ஓಕೆ ஒரு சின்ன வே தானே. ಓಕೆ ಓಕೆ அது வந்துட்டு இது வந்துட்டு ப்ரப்போசிங் ஒர்க்கிங் அந்த கவர்மெண்ட் ப்ரப்போசிங் ஒர்க். திஸ் ஒன் மூவி ஷூட் லொகேஷன் ಟರ್ಮಿನಲ್ ಟರ್ಮಿನಲ್ ಓಕೆ ಹಾಂ ಟರ್ಮಿನಲ್ ಓಕೆ ಸೀರಿಯಲ್ no first one terminal work, Okay, houseboat terminal work. Okay, okay. The 2011 opened the work. Okay. Now time this work is still ಓಕೆ ಓಕೆ after still time after this area full shooting movie location. ಓಕೆ ಇಟ್ ಟರ್ನ್ ಇಂಟು Yes, yes. ಸೊ ಟರ್ಮಿನಲ್ ಆಗಿತ್ತಂತೆ, ಅದಾದ್ಮೇಲೆ ಟರ್ನ್ ಇದಾಗ್ಬಿಟ್ಟಿದೆ ಮೂವಿ ಶೂಟಿಂಗು ಅದು ಸೀರಿಯಲ್ ಲೊಕೇಶನ್. ರಿಸಾರ್ಟ್ ಬ್ರಿಡ್ಜ್, the floating bridge. ಓಕೆ ಫುಲ್ ரிசார்ட் ஓபன் ஓகே ஓப்பனானா சூப்பராக இருக்கும். ஓபன் அண்ட் work வந்துட்டு இந்த க்ளோஸ் ஆயிடுச்சு. Close ஆயிடுச்சு. கவர்மெண்ட் பொலிட்டிக்கல். ಸರಿ ಸರಿ ಓಕೆ ಓಕೆ. Are from ಬ್ಯಾಂಗ್ಳೂರ್. Bangalore. Just Bangalore. ಓಕೆ Where? ಬ್ಯಾಂಗ್ಳೂರ್ ಬನಶಂಕರಿ. ಬನಶಂಕರಿ. I will came back to Bangalore. ಓಕೆ ಓಕೆ ವೇರ್ ಇನ್ ಬ್ಯಾಂಗ್ಳೂರ್? May first week. ಓಕೆ ಮೇ ಫಸ್ಟ್ ವೀಕ್ ಓಕೆ. Bangalore the Mysore Palace. ಫುಲ್ ರೌಂಡ್ಸ್. Full round. So the 7 days. ಓಕೆ ಓಕೆ ನೈಸ್ ನೈಸ್. Sabarimala. Palani. ಓಕೆ After the Bangalore. ನೈಸ್. How is Kerala? ವೆರಿ ಬ್ಯೂಟಿಫುಲ್. ಸರ ಸಿಕ್ಕಿದ್ರೆ ಗೈಡ್ ಅನ್ಸುತ್ತೆ ಅವ್ರ ಇವರು ಬಂದಲ್ಲಿಗೆ. ಓಕೆ ಇದಾಗಿತ್ತು, ಇನ್ಫಾರ್ಮೇಷನ್ ಸಿಕ್ತು ಅನ್ಸುತ್ತೆ. ಇದರ ಟರ್ಮಿನಲ್ ಆಗಿತ್ತಂತೆ, ಸೊ ಯೂಸ್ ಮಾಡೋಕ್ಕೆ. ಬಟ್ ದೆನ್ ಸ್ಲೋಲಿ ಇಟ್ ಬಿಕೇಮ್ ಚಿಡ ತಣ್ಣೀರ್ಗ, ಸೊ ಸ್ಲೋಲಿ ಇಟ್ ಬಿಕೇಮ್ ಏನು ಹೇಳ್ತಾರೆ ಹೇಳಿ, ಶೂಟಿಂಗ್ ಸ್ಪಾಟ್ ಎಲ್ಲ ಆಗಿದೆ ಅಂತ. ಶೂಟಿಂಗ್ ಸ್ಪಾಟ್ ತೋರಿಸು, ಶೂಟಿಂಗ್ ಸ್ಪಾಟ್ ಅದು. ಸೊ ಒಂದು ರೌಂಡ್ ಕರ್ಕೊಂಬಂದರು ನಮ್ಮನ್ನ. ಇದು ಶೂಟಿಂಗ್ ಸ್ಪಾಟ್. ಒಂದು 1 minute ವೀಡಿಯೋ ವ್ಲಾಗಿಂಗ್ ಸಾಂಗ್ ಹಾಕ್ಬಿಟ್ಟಿದೆ. ಸೊ ಇದೊಂದು ಫುಲ್ಲು ಬ್ಯಾಕ್ ವಾಟರ್ಸು. ಸೊ ನಮ್ಮ ಒಂದು ಕಡೆ ನಿಲ್ಲಿಸಿದ್ರು 5:05ವರೆಗೆ. ಅಲ್ಲಿಂದ ಇಲ್ಲಿ ಒಂದು ಬೋಟ್ ಬುಕ್ ಮಾಡ್ಕೊಂಡು, ಇದು 300 rupees ಪರ್ ಹೆಡ್ ಹೇಳಿದ್ರು. ಸೊ ಬುಕ್ ಮಾಡಿಕೊಂಡು ಎಲ್ಲ ರೌಂಡ್ ನೋಡಿಕೊಂಡು ಫುಲ್ ಗಾಡಿ ಎಲ್ಲ ತೊಗೊಂಡು ಅಲ್ಲಿ ಫ್ಲೋಟಿಂಗ್ ಬೋಟ್ ಇದೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಫ್ಲೋಟಿಂಗ್ ಬೋಟು. ಸೊ ಟರ್ಮಿನಲ್ ಅಂತಾರಲ್ಲ ಅದಕ್ಕೆ. ಸೊ ಇವಾಗೆಲ್ಲ ಶೂಟಿಂಗು, ಸೀರಿಯಲ್ ಶೂಟಿಂಗು, ಆಮೇಲೆ ಮೂವಿ ಶೂಟಿಂಗ್ ಎಲ್ಲ ಮಾಡ್ತಾರೆ. ಆಗಲೇ ಹೇಳ್ದಂಗೆ ಹೇಳಿದ್ದೆ, ವೆಡ್ಡಿಂಗ್ ಶೂಟ್, ಪ್ರೀ ವೆಡ್ಡಿಂಗ್ ಹೇಳಿದೆ, ಹೇಳ್ತೇನೆ ಅಂದ್ಕೊಂಡ್ಬಿಟ್ಟು ಇನ್ಫಾರ್ಮೇಷನ್ ಆವಾಗಲೇ ಕ್ಲಿಯರಾಗಿ ಹೇಳಿಲ್ಲ. ಸೊ ಇದೊಂದು ಪಾತ್ ವ್ಯೂ. ಸೊ ಇಲ್ಲಿ ಏನಮ್ಮ ಚಾಕಿ ನನ್ನ ಹತ್ರ ಇಲ್ಲಮ್ಮ, ಇಲ್ಲ ಆಮೇಲೆ ಅಲ್ಲಿ ಬೋಟ್ಗೆ ಹೋದ್ಮೇಲೆ ನನ್ನ ಮಗಳಿಗೆ ಚಾಕಿ ಬೇಕು. ಸೊ ಇದಾಗಿತ್ತು ಇವತ್ತು. ನನ್ನ ಮಗಳ ಸೆಲೆಬ್ರೇಷನ್ ಎಲ್ಲ ಆಯಿತು, ಬರ್ಡೇ ಸೆಲೆಬ್ರೇಷನ್. ಈಗ ಇನ್ನೊಂದು ರೌಂಡ್ ಹೋಗಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ರೌಂಡ್ ಸೆಲೆಬ್ರೇಷನ್ ಮಾಡಿ ಎಲ್ಲ ಗೇಮ್ಸ್ ಆಡಿ ಪಾಚ್ಕೊಡ. ಗೈಸ್ ನೋಡಿ ಎಲ್ಲ ನೈಟಲ್ಲಿ ಹೋಗ್ತಾ ಇದ್ದೀವಿ. ಯಾಕೋ ಹಾಯ್ ಮಾಡು, ಹಾಯ್ ಕಿಟ್ಟು, ಹಾಯ್ ಹಾಯ್ ಹಾಯ್. ನೈಟಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಆಲ್ಮೋಸ್ಟ್ ನೈಟ್ ಅಂದರೆ 7 ಗಂಟೆ ಆಯಿತು. ಸಾಕಾಗಿದೆ ಗೈಸ್. ನೈಟಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಜಸ್ಟ್ ಥಾಟ್ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ತೋರಿಸೋಣ ಅಂತ ತೋರಿಸ್ತೀನಿ. ಅಲ್ಲಿ ಯಾರು ಇಲ್ಲ, ಅದಕ್ಕೋಸ್ಕರ ಲೈಟ್ ಆಫ್ ಮಾಡಿದ್ದೀನಿ. ಅಯ್ಯೋ ನೋಡಿ ಅದು ಹಾಂ, ಯಾಕಂದ್ರೆ ಅವ್ರ ಪಾಪ ಮಲಗಿದೆ, ಅದಕ್ಕೆ ಹಿಂಗಿದೆ. ಸೂಪರಾ ಲೈಟಿಂಗ್ಸ್ ಎಲ್ಲ ಹಾಕಿ ಈಗ ಒಂದು ಕಡೆ ಪ್ಲೇಸ್ ಆಗಿದೆ. ಫುಲ್ ಇಲ್ಲ ಲೈಟಿಂಗ್ಸ್ ಹಾಕ್ಯಾರ. ಇನ್ನು ಮೇಲೆ ಹಾಕ್ಯಾರ ಸರಿಯಾಗಿದೆ. ಆ್ಯಕ್ಚುಲಿ ಫುಲ್ ಡ್ಯಾನ್ಸ್ ಎಲ್ಲ ಆಡಿ ಫುಲ್ ಸುಸ್ತು. ಮಗಳ ಬರ್ಡೇ ಸೆಲೆಬ್ರೇಷನ್ ಅಲ್ಲ ಏನದು, ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಡ್ಯಾನ್ಸ್ ಆಡಿ ತೋರಿಸ್ತೀನಿ. ಚಾರ್ಜರ್ ಎತ್ಕೊಬೇಕಿತ್ತು, ಚಾರ್ಜರು ನೀರು ಎತ್ಕೊಂಡು ಹೋಗುವ. ಚಾರ್ಜರ್ ಆ್ಯಂಡ್ ವಾಚರ್ ನೋಡಿ ಹೆಂಗಿದೆ ತೋರಿಸ್ತೀನಿ ನಿಮಗೆ. ಎಲ್ಲ ಲೈಟ್ ಹಾಕಿ ಲೈಟ್ 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 ಲೈಟ್. ಸೊಳ್ಳೆ ನೋಡಿ, ಸೊಳ್ಳೆ ನೋಡಿ ಲೈಟಲ್ಲಿ ಹಾಕಿ. ಇಲ್ಲ ನನ್ನ ಮಗಳದ್ದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ನಾವು ಫುಲ್ ಡಮಲ್ ಡಿಮಲ್ ಅಂತ ಸೆಲೆಬ್ರೇಟ್ ಮಾಡಿ. ಹೆವಿ ಸೊಳ್ಳೆ ಇದೆ. ಇದು ವ್ಯೂ, ಬಾಲ್ಕನಿ ವ್ಯೂ ಎಲ್ಲ ಸೆಲೆಬ್ರೇಟ್ ಮಾಡಿ ನನ್ನ ಮಗಳದ್ದು. ಈಗ ಓಡೋಗ್ಬೇಕು ಗೈಸ್, ಹೆವಿ ಸೊಳ್ಳೆ. ಏನಮ್ಮ ಹೆಂಗೈತೆ ಸೊಳ್ಳೆಗಳು? ಗೊತ್ತಿಲ್ಲ, ಹೊರಗಡೆಯಿಂದ ಬಂದು
ಗೈಸ್ ಹೆವಿ ಸೊಳ್ಳೆ, ಅದಕ್ಕೆ ಇಷ್ಟೊಂದು ಕಷ್ಟಪಟ್ಟು ಹೋಗೋದು ಮಾಡ್ತಾಯಿದ್ದೀವಿ. ನೋಡಿ ಲೈಟಿಂಗ್ ಎಲ್ಲ ಹಾಕಿ ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ದೀವಿ. ಯೋ ಗುಡ್ ಮಾರ್ನಿಂಗ್ ಫ್ರಮ್ ಆಲಪಿ. ಈ ವ್ಯೂ ಅಲ್ಲಿ ದಿನ ಇದ್ದರೆ ಹೆಂಗಿರುತ್ತಲ್ಲ, ಸಖತ್ತಾಗಿರುತ್ತೆ. ಆದರೆ ಎದ್ದೊಳಕ್ಕಾಗಲ್ವೇ. ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಅವರ್ ರಿಯಾಲಿಟಿ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇ. ನೋಡಿ ಇಲ್ಲಿ ನಿಲ್ಸಿದ್ದಾರೆ ನಮಗೆ ರಾತ್ರಿ. ಸೊ ಇದೊಂದು ಲೇನ್ ಸ್ಟ್ರೀಟ್ ಇಲ್ಲಿದೆ. ಸೊ ಎಲ್ಲ ಫಿಶರ್ಮ್ಯಾನ್ಸ್ ಸ್ಟ್ರೀಟು. ಸೊ ಇಲ್ಲೇ ನಿಲ್ಸಿದ್ದಾರೆ. ಸೊ ಇಟ್ಸ್ ಸೇಫ್. ನಾನೆಲ್ಲ ಅಂದ್ಕೊಂಡಿದ್ದೆ ಎಲ್ಲ ಮಧ್ಯದಲ್ಲಿ ಹೋಗಿ ತೊಗೊಂಡೋಗಿ ನಿಲ್ಸ್ಕೊಂಡ್ಬಿಡ್ತೇನೆ ಅಂತ. ಬಟ್ ನೋ, ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಬೋರ್ಡ್ ಹೋಗ್ತಾಯಿದೆ. ಅಲ್ಟಿಯಾಗಿತ್ತು ರಾತ್ರಿ, ಒಳ್ಳೆ ನಿದ್ದೆ ಅಂತು. ಬಟ್ ಹೆವಿ ಶೆಕೆ, AC ಹಾಕಿದ್ರು. ಬಟ್ ಸ್ಟಿಲ್ ಸಖತ್ತಾಗಿದೆಲ್ಲ ಈ ವೆದರ್ಗೆ. ಎದ್ದು ಸಖತ್ ವೆದರ್ ಮಾತ್ರ ಸದ್ಯಕ್ಕೆ. ಆಮೇಲೆ ಹೆವಿ ಹ್ಯೂಮಿಡ್ ಆಗಿಬಿಡುತ್ತೆ, ಅದೇ ಹಿಂಸೆ. ಒಳ್ಳೆ ವೆದರು, ಒಳ್ಳೆ ವ್ಯೂ ಬೆಳಗ್ಗೆ ಎದ್ದಾಗಿಲ್ಲ. ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಲವಿಂಗ್ ಇಟ್. ನೋಡಿ ಲೈಫಲ್ಲಿ ಯಾವಾಗಲೂ ಅದಕ್ಕೆ ಹೇಳೋದು, ಟ್ರಾವೆಲ್ ಮಾಡಬೇಕು. ಏನೋ ಟ್ರಾವೆಲ್ ತುಂಬ ಕಲಿಸುತ್ತೆ ಗುರು. ನಂಗೆ ಗೊತ್ತಿಲ್ಲ ಅದೇನು ಎಷ್ಟೊಂದು ಜನ ಟ್ರಾವೆಲೇ ಮಾಡಲ್ಲ ಅಂತ. ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ಗಿಂತ ಏನಿದೆ, ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತ ಕೇಳಬೇಡಿ. ನಿಮ್ಮ ದುಡ್ಡಲ್ಲೇ ನೀವು ಟ್ರಾವೆಲ್ ಮಾಡು ಗುರು. ಪಕ್ಕದೂರಿಗೆ ಹೋಗು. ನೀನು ಬೇರೆ ಕಂಟ್ರಿಗೆ ಹೋಗಬೇಕು ಅಂತಿಲ್ಲ, ನಮ್ಮ ಇಂಡಿಯನ್ ಸುತ್ತಾಡು ಸಾಕು. ಬೇಜಾನಾಯಿತು. ಏನೋ ಇಂಡಿಯಾ ಸುತ್ತು ಫಸ್ಟು, ಆಮೇಲೆ ಬೇರೆ ದೇಶ ನೋಡು ಅಲ್ವಾ. ಟ್ರಾವೆಲಿಂಗ್ ಇಸ್ ನಾಟ್ ಅಬೌಟ್ ನೀನು ಯಾವುದೋ ಬೇರೆ ಕಂಟ್ರಿಗೆ ಹೋಗಬೇಕು. ಆದಾಗ ಹೋಗು, ಇಲ್ಲದೇ ಇದ್ದಾಗ ನಮ್ಮ ಇಂಡಿಯಾ ಸುತ್ತಾಡು. ನಮ್ಮ ಕೇರಳ, ನಮ್ಮ ಸೌತ್ ಇಂಡಿಯಾ, ನಮ್ಮ ಕರ್ನಾಟಕ ಸುತ್ತಾಡು ಗುರು. ಅದಕ್ಕಿಂತ ಬೇಕಾ? ವಿಲ್ಲನೇ ಲಾಟ್. ಏನೋ ಹೇಳ್ತಾರಲ್ಲ, ದೇರ್ ಇಸ್ ಅನ್ ಎಂಡ್ ಟು ಎವ್ರಿ ಸ್ಟಾರ್ಟ್ ಅಂತ, ಹಾಗೆ. ಸೊ ವೆನ್ ಯು ಸ್ಟಾರ್ಟ್ ಸಮಥಿಂಗ್ ಓನ್ಲಿ ದಟ್ಸ್ ಗೋನ್ ಬಿ ಎಂಡ್. ಸೊ ಇವತ್ತು ಟ್ರಿಪ್ ಕೂಡ ಹಂಗೆ. ಆ್ಯಕ್ಚುಲಿ ಇವತ್ತು ರಿಟರ್ನ್ ಆಗ್ತಿದ್ದೀವಿ. ಯಾವ್ದಾರು ಆನ್ ದಿ ವೇ ಜಾಗ ನೋಡಿಕೊಂಡು ವಿ ವಿಲ್ ರಿಟರ್ನ್. ಸೊ ದಿಸ್ ವಾಸ್ ಅವರ್ ಕೇರಳ ಟ್ರಿಪ್. ಇದೆ ನಮ್ಮದು ಈ ವರ್ಷದಲ್ಲಿ 2ನೇ ಕೇರಳ ಟ್ರಿಪ್ಪು. ಈಗ ಜಸ್ಟ್ 2 months ಮುಂಚೆನೇ ಬಂದಿದೆ ಪಾಲಕ್ಕಾಡ್ಗೆ. ಸೊ ಹಂಗೆ ಇದು ನನ್ನ ಮಗಳ ಬರ್ಡೇಗೋಸ್ಕರ ಒಂದು ಸ್ಪೆಷಲಾಗಿ ಇಲ್ಲಿಂದ ಬಂದಿದ್ದೆ. ಸೊ ಹಂಗೆ ಆಯಿತು, ಸೂಪರಾಗಿತ್ತು. ಸೊ ಇವತ್ತು ಅಷ್ಟೇ ಪ್ಲ್ಯಾನ್ಸ್ ಇತ್ತು, ಇನ್ನೇನಿಲ್ಲ. ಐ ಥಿಂಕ್ ಆನ್ ದಿ ವೇ ಒಂದು 2-3 ಜಾಗ ನೋಡಿಕೊಂಡು ವಿಲ್ ಬಿ ಬ್ಯಾಕ್ ಟು ಬ್ಯಾಂಗ್ಳೂರ್. 4 ದಿನ ಸೂಪರಾಗಿತ್ತು. ಫುಲ್ ಸ್ಟ್ರೆಸ್ ಫ್ರೀ, ರಿಲ್ಯಾಕ್ಸ್ಡ್ ಆಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಲ್ಲರೂ ಎಂಜಾಯ್ ಮಾಡಿದ್ರು ಹಾಗೆ. ಸೊ ದರ್ ಇಸ್ ಅನ್ ಎಂಡ್ ಟು ಎವ್ರಿ ಸ್ಟಾರ್ಟ್ ಅಂತಾರಲ್ಲ, ಹಾಗೆ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿ ತಕ್ಕಂದು ಎಂಡ್ ಆಗೋಯ್ತು. ಸೊ ಹಾಗೆ ಒಂದು ಗ್ಯಾನ್ ಸೆಷನ್ ಕೊಡಲ್ಲ. ನಿಮ್ಮ ಕಷ್ಟಗಳು ಅಷ್ಟೇ, ಸ್ಟಾರ್ಟ್ ಆಗುತ್ತೆ, ಬೇಗನೆ ಎಂಡ್ ಆಗುತ್ತೆ. ಯಾರೋ ತಲೆ ಕೆಡಿಸ್ಕೊಂಡ್ಬಿಟ್ಟು ಟ್ರಾವೆಲ್ ಮಾಡಿ ಚಿಲ್ಲಾಗಿರಿ, ಖುಷಿಯಾಗಿರಿ, ಚೆನ್ನಾಗಿ ನೀರು ಕುಡೀರಿ. ಬೇರೆಯವ್ರನ್ನ ಖುಷಿಯಾಗಿರಿ ಅಷ್ಟೇ, ಬೇರೆ ಏನಿಲ್ಲ ಜೀವನದಲ್ಲಿ. ಖುಷಿಯಾಗಿರಿ, ತಿನ್ನಿ, ಓಡಾಡಿ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಚೆನ್ನಾಗಿ ತಿನ್ನಿ. ಸೊ ಇವಾಗ ಏನೋ ತಿಂಡಿ ಕೊಡ್ತಾರಂತ, ತಿಂಡಿ ತಿಂದ್ಬಿಟ್ಟು ಇನ್ನೊಂದು 1 hour ಟ್ರಾವೆಲ್ ಇದೆ. ಬಮ್ಮ ಇಲ್ಲಿ ನೋಡೋಗ್ತಿಲ್ಲ. ಹೆಂಗಿತ್ತೇಳಮ್ಮ, ನಿದ್ದೆ ಬಂತ ರಾತ್ರಿ? ಹೇಳು, ನಿದ್ದೆ ಬಂತ ಹೇಳಮ್ಮ. ನಿದ್ದೆ ಬಂತ? ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ. ಹಾಯ್, ಗುಡ್ ಮಾರ್ನಿಂಗ್. ನಿದ್ದೆ ಬಂತ? ಪರವಾಗಿಲ್ಲ. ಯಾಕೆ ಅಳ್ಳಾಡ್ತಾಯಿತ್ತು, ಸೌಂಡ್ ಬರ್ತಾಯಿತ್ತು ಅಂತ ನಮಗೆ ಭಯ ಆಗ್ಬಿಟ್ಟಿತ್ತು. ಎಲ್ಲ ಸೆಂಟ್ರಲ್ ಹೋಗಿ ನಿಲ್ಸ್ಕೊಬಿಟ್ರೆ ಹೆಂಗಪ್ಪ ರಾತ್ರಿ ಅಂತ ತುಂಬ ಕ್ವಶನ್ ಇತ್ತು ನಮ್ಮ ಅಮ್ಮಂಗೆ ಪಾಪ. ಆಮೇಲೆ ಹೆಂಗ ಫುಲ್ ಖುಷಿಯಾದ ಒಟ್ಟಿನಲ್ಲಿ. ಫುಲ್ ಖುಷಿಯಾದ, ಫುಲ್ ಎಂಜಾಯ್. ಹೇಳು ಅವ್ರಿಗೂ, ಜನರಿಗೆ ನೀವು ಬನ್ನಿ ಅಂತ ಹೇಳು. ನೀವು ಬನ್ನಿ, ಎಲ್ಲ ಚೆನ್ನಾಗಿರುತ್ತೆ. ಲೈಫಲ್ಲಿ ಒಂದ್ಸಲ ಎಂಜಾಯ್ ಮಾಡಬೇಕು. ನೋಡಿದ್ರಾ, ಲೈಫಲ್ಲಿ ಎಲ್ಲ ಎಂಜಾಯ್ ಮಾಡಬೇಕು. ಹಿಂಗೆ ಎಲ್ಲ ಎಂಜಾಯ್ ಮಾಡ್ತಾ ಇರಿ. ಓಕೆ, ಬಾಯ್. ಗೈಸ್, ಇದೇನಾಗ್ಬಿಟ್ಟಿದೆ ಅಂದರೆ ನಾನು ಬ್ಲೂಟೂತ್ ಫೋನಿಗೆ ಕನೆಕ್ಟ್ ಆಗಿಬಿಟ್ಟು ನಾನು ಮಾತಾಡಿರೋದೆಲ್ಲ ಏನು ಕೇಳಿಸಲ್ಲ. ಆ್ಯಕ್ಚುಲಿ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಆಲಪಿಯಿಂದ ಕೊಚ್ಚಿಗೆ ಟ್ರಾಫಿಕ್ಕು ಕಿತ್ತೋಗಿರೋ ಥರ ಇದೆ ರೋಡ್ ರೆಡಿ ಮಾಡ್ತಾ.
ನಮ್ಮ ಜನಗಳು ಬಂದ್ಬಿಟ್ಟು ಇಲ್ಲಿ ನಮ್ಮ ಬೆಂಗಳೂರಿಗೆ ಬೈತಾ ಇರ್ತಾರೆ. ಸೊ ಅದಕ್ಕೆ ಹೇಳೋದು, ಎಲ್ಲ ನಿಮ್ಮ ಊರಲ್ಲೇ ನಿಮ್ಮ ಪೂಕಿರುತ್ತೆ. ಸೊ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ಅಳ್ಳಾಡಿಸ್ತಾ ಇರಬೇಡಿ ಟ್ರಾಫಿಕ್ ಇದೆ ಅಂತ. ಟ್ರಾಫಿಕ್ ಇದ್ದರೆ ಮುಚ್ಕೊಂಡು ನಿಮ್ಮ ಊರಲ್ಲಿರಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ. ಅದನ್ನೇ ಅಷ್ಟುದ್ದ ಕುಯ್ತಾ ಇದ್ದೆ ಅಷ್ಟೇ, ಇನ್ನೇನಿಲ್ಲ. ಹೆವಿ ಟ್ರಾಫಿಕ್ ಹೋಗೋರು 2 ಅವರ್ 40 ಕಿಲೋಮೀಟ್ರಿಗೆ 2 ಅವರು ಪ್ರಾಪರಾಗಿ ಒಂದು ಪೊಲೀಸ್ಗಳಿಲ್ಲ, ಏನೂ ಇಲ್ಲ. ದರಿದ್ರವಾಗಿ ರೋಡ್ ಮಾಡ್ತಿದ್ರು. ಸೊ ಅದನ್ನೇ ಇಷ್ಟುದ್ದ ಕುಯ್ತಾ ಇದ್ದೀನಿ ಆ ವಿಡಿಯೋದಲ್ಲಿ. ಆಮೇಲೆ ಈ ಟ್ರಾಫಿಕ್ಕು ಅದು ಇದು ಅಂತ ಬೆಂಗಳೂರಿಗೆ ಹೇಳ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಸ್ವಲ್ಪ ಕ್ಯಾಕ್ರಸಿ ಉಗೀತಾ ಇದ್ದೆ. ದೆರ್ ಆರ್ ಪೀಪಲ್ ಹೂ ಲವ್ಸ್ ಬ್ಯಾಂಗ್ಳೂರ್. ಟ್ರಾಫಿಕ್ ಇದ್ದೇ ಇದೆ ಗುರು, ನೀವುಗಳು ತಾನೇ ಬಂದು ಟ್ರಾಫಿಕ್ ಮಾಡಿರೋದು. ನೀವುಗಳು ಬಂದಿಲ್ಲ ಅಂದರೆ ಟ್ರಾಫಿಕ್ಕು ಇಲ್ಲ, ಪುಡ್ಗೋ ಸೀನಿಲ್ಲ, ಬೆಂಗಳೂರು ನೆಮ್ಮದಿಯಾಗಿರ್ತಾ ಇತ್ತು. ಕರೆಕ್ಟಾ? ಸೊ ನೀವೇ ಬರ್ತೀರಾ, ನೀವೇ ಟ್ರಾಫಿಕ್ ಮಾಡ್ತೀರಾ, ನೀವೇ ಕತೆ ಹೊಡಿತೀರಾ. ಸೊ ಅದನ್ನೇ ಅಲ್ಲಿ ಬೈತಾ ಇದ್ದೆ. ಬಟ್ ಯಾ ಅಷ್ಟೇ, ಇನ್ನೇನಿಲ್ಲ ಗೈಸ್. ಇನ್ನೂ ಕೊಚ್ಚಿಯಿಂದ ಹೋಗ್ತಾನೇ ಇದ್ದೀವಿ. ಬಟ್ ಹಾಗೆ ನಮ್ಮ ಇನ್ನೊಂದು ಕಾರ್ ಬರಬೇಕು. ಸೊ ಅದಕ್ಕೆ 5 ಸ್ಟಾರ್ ಹಾಟ್ ಚಿಪ್ಸಲ್ಲಿ ನಿಲ್ಲಿಸಿದ್ದೀವಿ ಸ್ಪೈಸಸಲ್ಲಿ. ಸೊ ಚಿಪ್ಸ್ ತೊಗೊಳ್ಳೋಣ ಅಂತ. ಏನು ವೆರೈಟಿ ಆಫ್ ಚಿಪ್ಸ್ ಇದೆ ಗೊತ್ತಾ ಇಲ್ಲಿ? ಬೇಜಾನ್ ವೆರೈಟಿ ಆಫ್ ಚಿಪ್ಸ್ ಇದೆ. ಅಂದರೆ ಬನಾನಾ ಚಿಪ್ಸಲ್ಲೇ ಪೆರಿ ಪೆರಿ ಚಿಪ್ಸ್, ಪೆರಿ ಪೆರಿ ಬನಾನಾ. ಇಲ್ಲಿ ನೋಡಿ, ಜಸ್ಟ್ ಶೋ ಇಟ್ಟು ಗೈಸ್. ಪೆರಿ ಪೆರಿ, ಆಮೇಲೆ ಟೊಮೆಟೊ, ಆಮೇಲೆ ಇದನ್ನು ಗ್ರೀನ್ ಅಂತೆ, ಚೀಸ್ ಅಂತೆ. ಸೊ ದಿಸ್ ಇಸ್ ದ ಶಾಪ್. ಆ್ಯಕ್ಚುಲಿ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದ್ವಿ. ಚಿಪ್ಸ್ ಎಲ್ಲ ಸಖತ್ತಾಗಿತ್ತು, ಅಲ್ಟಿಯಾಗಿತ್ತು. ಇಲ್ಲಿ ಹಲ್ವಾನ ಸಿಗುತ್ತೆ. ಇಲ್ಲಿ ನೋಡಿ ಹಿಂಗೆ ಸಿಸ್ಸೆ ಚಿಪ್ಸ್ ಮಾಡ್ತಾರೆ, ಅದು ಹಿಂಗೆ ತೋರಿಸ್ತೀನಿ. ಚಿಪ್ಸ್ ಹೆಂಗೆ ಮಾಡ್ತಾವೆ ನೋಡಿ, ತೋರಿಸ್ತೀನಿ. ಮಿಷಿನ್ ಹೆಂಗೆ ಇಟ್ಟವ್ರು ನೋಡಿ, ದೊಡ್ಡ ಮಿಷಿನ್ ಇಟ್ಟವ್ರು. ಹಾಂ. ಓಹೋ, ಏನದು ಎಣ್ಣೆಯಲ್ಲಿ ಹಾಕಿ ಕರಿದರು. ಇಷ್ಟು ದೂರ ಬಂದ್ಬಿಟ್ಟು ಚಿಪ್ಸ್ ತೊಗೊಂಡು ಹೋಗ್ತಾ ಇದ್ರೆ ಹೆಂಗೆ ಹೇಳಿ? ಇವ್ರದ್ದೇ ಒಂದು ಸ್ಟೋರ್ ಇದೆ, ಬೇಜಾನ್ ಸಿಗುತ್ತೆ ಸ್ಟೋರ್ಸ್ ಎಲ್ಲ. ಬಟ್ ಡಿಪೆಂಡ್ಸ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ನೋಡಿ ಇದೆಲ್ಲ ಸ್ವೀಟ್ಸ್, ಚಾಕ್ಲೇಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್. ನಾನೇ ತೊಗೊಂಡೆ, ಅದು ಹ್ಯಾಂಡ್ಮೇಡ್ ಚಾಕ್ಲೇಟ್ ಅಂತೆ. ನಾನೇ ತೊಗೊಂಡೆ, ಶುಗರ್ಲೆಸ್ ಅಂತೆ, ಮ್ಯಾಂಗೋ. ಅದಕ್ಕೆ ತೊಗೊಂಡಿದ್ದೀನಿ. ಚಿಪ್ಸ್ ಎಲ್ಲ ತೊಗೊಂಡು ನಾವು ಟೊಮೆಟೊ ತೊಗೊಂಡ್ವಿ. ಟೊಮೆಟೊ ಸ್ಪೈಸಿ ಆಗಿತ್ತು. ಪೆರಿ ಪೆರಿ ಇದೆ, ಪ್ಲೇನ್ ಅಂತ ತೊಗೊಂಡ್ವಿ. ಚೆನ್ನಾಗಿತ್ತು, ಗುಡ್. ಈಗ ಹೊರಡುವ, ಇವರು ಬರ್ತಾರೆ ಹೇಳೋ ಗೊತ್ತಿಲ್ಲ. ಬಸ್ಸು ಇಲ್ಲೇ ಹಾಕೋಬಾರ್ದು. ಲೆಟ್ಸ್ ಗೋ ಗೈಸ್. ಸೊ ಅಂತೂ ಇಂತೂ ನಮ್ಮ ಟ್ರಿಪ್ಪು ಕೊನೆ ಬರ್ತಾ ಇದೆ. ಕೇರಳ ಟ್ರಿಪ್ಪು ಚೆನ್ನಾಗಿತ್ತು. ಸೊ ವ್ಲಾಗ್ ಹಾಕ್ತೀನಿ, ಪಾರ್ಟ್ ವೈಸಲ್ಲಿ ಹಾಕ್ತೀನಿ, ಯಾಕಂದ್ರೆ ತುಂಬ ಲೆಂತ್ ಇದೆ. ಸೊ ಇದು ಲಾಸ್ಟ್ ಸ್ಟಾಪು ಸೇಲಂ ಹತ್ರ. ಇಲ್ಲ, ಇನ್ನೊಂದು ಸ್ಟಾಪ್ ಮಾಡ್ತೀವಿ ಊಟಕ್ಕೆ. ಸೊ ಕಾಫಿಗೆ ನಿಲ್ಸಿದ್ದೀನಿ. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನಿಲ್ಲ ತೋರ್ಸೋಕ್ಕೆ, ಸೊ ಇನ್ನೇನಿಲ್ಲ ಹೇಳೋಕ್ಕೆ. ಸೊ ಕೇರಳ ಎಲ್ಲ ಚೆನ್ನಾಗಿತ್ತು. ಒಂದೇ ಒಂದು ಬೇಜಾರೇನಾಗಿದೆ ಅಂದರೆ ದರಿದ್ರವಾಗಿ ರೋಡು. ಅಲಪಿ ಟು ಕೊಚ್ಚಿ ಟು ಅಲಪಿ ದರಿದ್ರವಾಗಿದೆ ರೋಡು. ಜಸ್ಟ್ 40 ಕಿಲೋಮೀಟರ್ಸ್ ಬರೋಕ್ಕೆ 2.5 ಅವರ್ ಆಯಿತು. ಆ್ಯಂಡ್ ಬೈಪಾಸ್ ಇಲ್ಲ ಆಯಿತಾ, ಬರೀ ಸಿಟಿಲೇ ಬರಬೇಕು ಆ ತ್ರಿಶೂರ್ ತನಕನೂ. ಅದೊಂದೇ ಬೇಜಾರು. ಅದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿತ್ತು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯಿತು. ಸೊ ನಮ್ದು ಇನ್ನೊಂದು ಕಾರ್ ಬರ್ತಿದೆ. ಸೊ ಎಲ್ಲ ಚೆನ್ನಾಗಾಯಿತು ಅಷ್ಟೇ. ಅದು ಬಿಟ್ಟರೆ ಪ್ಲೇಸಸ್ ಎಲ್ಲ ಸೂಪರಾಗಿತ್ತು. ಸೊ ಕೇರಳ ಟ್ರಿಪ್ ಲಾಗ್ ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಅಲ್ಲಿ ಅಪ್ಡೇಟ್ ದ ಲಾಗ್, ಬೋಟ್ ಹೌಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಎಲ್ಲ ನೋಡಿ ಹರಸಿ ಬೆಳೆಸಿ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಚೆನ್ನಾಗಿ ನೀರು ಕುಡೀರಿ, ಖುಷಿಯಾಗಿರಿ ಲೈಫಲ್ಲಿ. ಅಷ್ಟೇ, ಇನ್ನೇನಿಲ್ಲ. ಕೇರಳದ ಬಗ್ಗೆ ಅಷ್ಟೇ, ಇನ್ನೇನಿಲ್ಲ ಕಂಪ್ಲೇಂಟ್ಸ್ ಏನಿಲ್ಲ. ಐ ಲವ್ ದ ಫೋರ್ಟ್ ಕೊಚ್ಚಿ. ಬಟ್ ರೋಡ್ ಅಂತ ದರಿದ್ರವಾಗಿದೆ. ಫಸ್ಟ್ ಅವ್ರಿಗೆ ಔಟರ್ ರಿಂಗ್ ರೋಡ್ ಈ ಥರ ಏನಾರು ಮಾಡಿ ಅಂತ ಹೇಳಬೇಕು. ಟ್ರಾಫಿಕ್ಕು ಅಲ್ಲೇ ಅರ್ಧ 2 ಅವರ್ 3 ಅವರ್ 4 ಅವರ್ ವೇಸ್ಟ್ ಆಗೋಯ್ತು. ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಫೈನ್. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. Subscribe Yash Beard Life channel for all the travel vlog. So thank you all again. Bye. See you. Take care.